ಕೇವಲ ಒಂದು ಉಪ್ಪಿನ ಪ್ಯಾಕೆಟ್ ಇಂದ ರೌಂಡ್ ಶೇಪಿನ ಬೂಂದಿ ಕಾಳನ್ನ ಹೇಗೆ ಮಾಡೋದು, ಅದೇ ರೀತಿಯಾಗಿ ಅದೇ ಬೂಂದಿ ಕಾಳಿಂದ ರಸಭರಿತವಾದಂತಹ ತುಂಬಾ ರುಚಿಕರವಾದಂತಹ ಬೂಂದಿ ಲಾಡನ್ನ ಹೇಗೆ ಮಾಡೋದು ಅಂತ ಹೇಳಿ ಒಂದು ರೆಸಿಪಿಯಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸೊಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ತಿ. ಇದರಿಂದ ನಾನು ಮಾಡುವಂತಹ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ನೋಡಿ, ನಾನಿಲ್ಲಿ ತುಂಬಾ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲಿಯೇ ತುಂಬಾ ರುಚಿಯಾದಂತಹ ರಸಭರಿತವಾದಂತಹ ಲಾಡನ್ನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗಿಯೂ ಎಲ್ಲರೂ ಕೂಡ ಟ್ರೈ ಮಾಡಬಹುದು. ನೋಡಿ, ನಾನಿಲ್ಲಿ ಮೊದಲಿಗೆ 1 ಕಪ್ ಅಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಅದನ್ನ ನೀಟಾಗಿ ಸ್ಟೇನ್ ಮಾಡ್ಕೋತಿದ್ದೀನಿ, ಯಾವುದೇ ರೀತಿ ಲಂಪ್ಸ್ ಇಲ್ಲದೆ ಇರೋ ಹಾಗೆ. ನೋಡಿ, ನೀಟಾಗಿದೆ, ಎಲ್ಲೂ ಲಂಪ್ಸ್ ಕೂಡ ಇಲ್ಲ. ನಾನಿಲ್ಲಿ ಸ್ವಲ್ಪ ಕಲರ್ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ, ನಿಮಗೆ ಆಪ್ಷನಲ್. ನಾನಿಲ್ಲಿ 1 ಕಪ್ ಕಡಲೆ ಹಿಟ್ಟಿಗೆ 1 ಕಪ್ ಇಲ್ಲಿ ತಗೊಂಡಿದ್ದೀನಿ ನೀರು, ಆದರೆ 3/4 ಕಪ್ ಅಷ್ಟು ಮಾತ್ರ ಹಾಕೊಳ್ಳಿ. ಆವಾಗ ನೀವು ಯಾವುದೇ ಉಪ್ಪಿನ ಪ್ಯಾಕೆಟ್ ಯಾವುದೇ ಪ್ಯಾಕೆಟ್ ಇದ್ರೂ ಕೂಡ ನೀಟಾಗಿ ರೌಂಡ್ ಆಗಿ ಬರುತ್ತೆ. ಜಾಸ್ತಿನೂ ಬೇಡ ಕಡಿಮೆನೂ ಬೇಡ. ಅದನ್ನ ನೋಡಿ ನೀಟಾಗಿ ಲಂಪ್ಸ್ ಇಲ್ಲದೆ ಇರುವ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಮೇಲಿಂದ ಹಾಕೋಷ್ಟೊತ್ತಿಗೆ ಈ ರೀತಿಯಾಗಿ ಡ್ರಾಪ್ ಆಗಿ ಬೀಳ್ತಾ ಇದ್ರೆ ಅದರ ಹದ ಕರೆಕ್ಟ್ ಇದೆ ಅಂತ ಹೇಳಿ ಅರ್ಥ. ನೋಡಿ, ಈಗ ನಾನು ನೆಕ್ಸ್ಟ್ ಒಂದು ಒಲೆಗೆ ಪ್ಯಾನ್ ಅನ್ನ ಹಿಡ್ಕೊಂಡಿದ್ದೀನಿ. 3/4 ಕಪ್ ಅಷ್ಟು ಇಲ್ಲಿ ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಕಪ್ ಅಷ್ಟು ನೀರು, ಸ್ವಲ್ಪ ಕಲರ್ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನೀವು ಬೇಕಿದ್ರೆ ಸ್ವೀಟ್ ನಿಮಗೆ ಹೇಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ನೀವು 1 ಕಪ್ ಬೇಕಿದ್ರು ಹಾಕೊಳ್ಬಹುದು. ನೋಡಿ, ಇಲ್ಲಿ ನಾನು ಈ ಕಡೆ ಸೈಡಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ನಾನು ಈಗಾಗಲೇ ಮೊದಲಿಗೆ ಒಂದ್ಸಲ ಮಾಡಿದ್ದೆ, ಇನ್ನೊಂದ್ಸಲ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಉಪ್ಪಿನ ಪ್ಯಾಕೆಟ್ ಅಲ್ಲಿ ನೋಡಿ ರೌಂಡ್ ಆಗಿ ಬೀಳ್ತಾ ಇದೆ. ಯಾವುದೇ ಕಷ್ಟ ಇಲ್ಲದೆ ನಾವು ಆರಾಮಾಗಿ ಮಾಡ್ಕೊಳ್ಬಹುದು. ನೋಡಿ, ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಂತ ಹೇಳಿ ನಾನು ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಹಾಗೆ ಬೀಳೋಷ್ಟೊತ್ತಿಗೆ ಏನು ಮಾಡಬೇಕು, ಒಂದೇ ಕಡೆ ಹಿಡ್ಕೊಳ್ಬಾರ್ದು. ಅದನ್ನ ಹೀಗೆ ಒಂದು ಲೈನ್ ಅಲ್ಲಿ ಹೀಗೆ ಶೇಕ್ ಮಾಡ್ತಾ ಇರಬೇಕು. ಸೊ ಅವಾಗ ನೀಟಾಗಿ ಬೀಳುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ರೌಂಡ್ ಆಗಿದೆ. ನೋಡಿ, ಇಲ್ಲಿ ನಾನು ಕೇವಲ 1 ನಿಮಿಷದಷ್ಟು ಮಾತ್ರ ಇಲ್ಲಿ ನಾನಿಲ್ಲಿ ಬೂಂದಿ ಕಾಳನ್ನ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಸಕ್ಕರೆ ಪಾಕದ ಹದ ಈ ರೀತಿಯಾಗಿ ಇರಬೇಕು. ಅಂದ್ರೆ ಜಸ್ಟ್ ಒಂದು ಕುದಿ ಬಂದ್ರೆ ಸಾಕು. ಫ್ಲೇಮನ್ನು ಬಂದ್ ಮಾಡ್ಕೊಳ್ಳಿ. ಬಿಸಿ ಇರುವಾಗನೇ ಅದಕ್ಕೆ ಆ ಬೂಂದಿ ಕಾಳನ್ನ ಹಾಕೊಳ್ಳಿ. ನೋಡಿ, 5-6 ಗಂಟೆಗಳ ನಂತರ ಅದಷ್ಟು ಹೀರ್ಕೊಳ್ಳುತ್ತೆ. ಹೀರ್ಕೊಂಡಾದ ನಂತರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಅರಳಿದೆ. ನೋಡಿ, ಬೂಂದಿ ಕಾಳುಗಳು ಕೂಡ ಅಷ್ಟು ಸಕ್ಕರೆ ಪಾಕವನ್ನ ಹೀರ್ಕೊಂಡಿದೆ. ನೋಡಿ, ನಾನಿಲ್ಲಿ ಬರೀ 1 ಕಪ್ಪಿಂದ ಅಂತ ಹೇಳಿದ್ರೆ 200 ಗ್ರಾಮ್ ಕಡಲೆ ಹಿಟ್ಟಿಂದ ನಾನಿಲ್ಲಿ ಸುಮಾರು ಅರ್ಧ ಕೆಜಿಗಿಂತನೂ ಜಾಸ್ತಿ ಲಡ್ಡುವನ್ನ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಅಂಗಡಿಯಿಂದ ತರೋಕ್ಕಿಂತ ಬದಲು ನಾವು ಮನೆಯಲ್ಲೇ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್